ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುತ್ತಿಗೆ ಸಾರಿಗೆ ನೌಕರರಿಗೆ ಸಂಬಳ ಕೊಡದೆ ಏಜೆನ್ಸಿ ಕಳ್ಳಾಟವಾಡಿದೆ. ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದಾರೆ 128 ಚಾಲಕರು. 2 ತಿಂಗಳ ಸಂಬಳ ನೀಡಿಲ್ಲ ಅಂತ ಏಜೆನ್ಸಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ನೋಡಿ, ಗುತ್ತಿಗೆ ಆಧಾರದಲ್ಲಿ ಮಾಡಿದ್ರೂ ಕೂಡ ಚಾಲಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಆದರೆ ಸಕಾಲಕ್ಕೆ ಸಂಬಳ ಕೊಟ್ಟಿಲ್ಲ ಅನ್ನೋದಾದರೆ ಜೀವನ ನಡೆಸೋದು ದುಸ್ತರವಾಗುತ್ತೆ. ಪೂಜಾ ಸೆಕ್ಯೂರಿಟಿ ಸರ್ವಿಸಸ್ ಅನ್ನೋ ಹೆಸರಿನಲ್ಲಿ ಏಜೆನ್ಸಿ ನಡೀತಾ ಇರೋದು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸಾರಿಗೆ ಇಲಾಖೆ 3 ವರ್ಷಗಳಿಂದ ಇದೇ ಏಜೆನ್ಸಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಈ ರೀತಿ 2 ತಿಂಗಳಿನಿಂದ ಸಂಬಳ ನೀಡಿಲ್ಲ ಅಂತ ಹೇಳಿ ಏಜೆನ್ಸಿ ಮೇಲೆ ಗಂಭೀರ ಆರೋಪವನ್ನು ಚಾಲಕರು ಮಾಡಿದ್ದಾರೆ. ಹಾಗಾದರೆ ಈ ಏಜೆನ್ಸಿಯ ಮಾಲೀಕರಾರು? ರಾಘವೇಂದ್ರ ರೆಡ್ಡಿ ಅನ್ನೋರು ಈ ಏಜೆನ್ಸಿಯನ್ನು ನಡೆಸ್ತಾ ಇದ್ದಾರೆ. 3 ವರ್ಷಗಳಿಂದ ಏಜೆನ್ಸಿ ಕಾರ್ಯನಿರ್ವಹಿಸ್ತಾ ಇದೆ. ವಿಜಯನಗರ ಜಿಲ್ಲೆಯ ಹಾಗೆಯೇ ಕಲ್ಯಾಣ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈ ಏಜೆನ್ಸಿ ಟೆಂಡರನ್ನು ಪಡೆದುಕೊಂಡಿದೆ. ಆದರೆ ಸಕಾಲಕ್ಕೆ ಸಂಬಳ ಹಾಕ್ತಾ ಇಲ್ಲ ಅನ್ನೋದು ಚಾಲಕರ ಆರೋಪ. ವಿಜಯನಗರ ವಿಭಾಗಕ್ಕೆ ಪೂಜಾ ಸೆಕ್ಯೂರಿಟಿ ಏಜೆನ್ಸಿಯವರಿಂದ ಕೇಂದ್ರ ಕಚೇರಿ ಕಲಬುರಗಿಯವರ ಒಂದು ಟೆಂಡರ್ ಕರೆದ ಮೇರೆಗೆ ನಮಗೆ 131 ಚಾಲಕರನ್ನು ಅವರು ಒದಗಿಸಬೇಕಾಗಿತ್ತು. ಅದರಂತೆ ಅವರು ಪ್ರಸ್ತುತವಾಗಿ 128 ಚಾಲಕರನ್ನು ನಮಗೆ ಒದಗಿಸಿದ್ದಾರೆ. ಪ್ರಸ್ತುತವಾಗಿ ಅವರು ಕಳೆದ ಒಂದು ಅಗ್ರಿಮೆಂಟ್ ಪ್ರಕಾರ ಪ್ರತಿ ತಿಂಗಳು ಅವರಿಗೆ ಸಂಬಳ ಕೊಡೋದನ್ನು ಕೆಲವು ತಿಂಗಳುಗಳಲ್ಲಿ ವ್ಯತ್ಯಯ ಮಾಡ್ತಾಯಿದ್ರು. ಕಳೆದ ಹಿಂದಿನ ಜನವರಿ ಪೇಡ್ ಇನ್ ಫೆಬ್ರವರಿ ಏನಿತ್ತು ಅದನ್ನು ಕೂಡ ಭಾಳಷ್ಟು ವಿಳಂಬ ಮಾಡಿದರು. ಅವರಿಗೆ ಎಚ್ಚರಿಕೆ ನೀಡಿ ನಾವು ನೋಟಿಸ್ಗಳನ್ನು ಕೊಟ್ಟು ಫಾಲೋ ಅಪ್ ಮಾಡಿದ ಮೇಲೆ ಅವರು ಜನವರಿ ಸಂಬಳವನ್ನು ಚಾಲಕರಿಗೆ ನೀಡಿದ್ದಾರೆ. ಅದರಂತೆ ಫೆಬ್ರವರಿ ಪೇಡ್ ಇನ್ ಮಾರ್ಚ್ ಏನು ಸಂಬಳ ಇದೆ ಅದನ್ನು ಕೂಡ ಕಳೆದ 2 ದಿನದಿಂದ ಹಿಂದೆ ಅವರು ನೀಡಿದ್ದಾರೆ. ಈಗ ಸಂಬಳದ ಬಗ್ಗೆ ನಮ್ಮ ಚಾಲಕರದು ಅಥವಾ ಖಾಸಗಿ ಚಾಲಕರದು ಏನು ಏಜೆನ್ಸಿ